Follow me. Okay. ಈ ಮೊಟ್ಟೆಲಿ ಗಿಡನ ಜಾಕೊಂಡು ಇರ್ಕೊಂಡು ಹೋಗ್ಬಿಟ್ಟೆ ಕಷ್ಟ ಆಮೇಲೆ ನಿಂತ್ಕೋ come on let's start. ನಾನು ನಿಮ್ಮ ಸ್ವಾತಿ ಗೌಡ. ಇವತ್ತು ನಮ್ಮನೇಲಿ ಕೇಕ್ ಮಾಡೋಣ ಅಂತ ಹೊರಟಿದೀವಿ. ಏನ್ ಕೇಕು ನಮಗೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಕಲ್ತಿರೋ ಕೇಕ್. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಇರೋ ಐಟಮ್ಸ್ ಅಲ್ಲಿ ಕೇಕ್ ಹೆಂಗ್ ಮಾಡೋದು ಅಂತ ಇವತ್ತು ನಿಮ್ಗೂ ನಾನು ತೋರಿಸ್ಕೊಡ್ತೀನಿ. ನಂದು ಫಸ್ಟ್ ಟ್ರಯಲ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನನ್ನ ರೂಮ್ಮೇಟ್ಸ್ ಹೇಳಾದ್ಮೇಲೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ಮಾಡೋಣ, ಕರೆಕ್ಟಾಗಿ ಕೇಕ್ ಬರುತ್ತಾ ಇಲ್ವಾ ಅಂತ ಆಮೇಲೆ ನೋಡೋಣ. ನನ್ನ ಫ್ಲಾಟ್ಮೇಟ್ಸ್ ಏನಾದರೂ ನಾನು ಮಾಡೋ ಕೇಕ್ನ ತಿಂದು ಬದುಕಿದ್ರೆ ಅಥವಾ ಜಿಪಿಗೆ ಅಡ್ಮಿಟ್ ಆಗಿಲ್ಲ ಅಂತಂದ್ರೆ ದೇವ್ರಣೆಗೂ ನೀವು ಟ್ರೈ ಮಾಡಬಹುದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ ಆಯ್ತಾ? ಇಲ್ಲ ಅಂದ್ರೆ ಪ್ರಾಮಿಸ್ ಟ್ರೈ ಮಾಡಬೇಡಿ. ಬಟ್ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಚೆನ್ನಾಗಿ ಬರುತ್ತೆ ಕೇಕು ಅಂತ. ನೋಡೋಣ, ಟ್ರೈ ಮಾಡೋಣ ಆಯ್ತಾ. ವಿಷಯ ಅಂತ ಅಂದ್ರೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕೇಕ್ ಟ್ರೈ ಮಾಡ್ತಿರೋದು. ಹೆಂಗ್ ಬರುತ್ತೆ ಅಂತ ದೇವ್ರಣೆಗೂ ಗೊತ್ತಿಲ್ಲ. ಬಂದ್ರೆ ಬರುತ್ತೆ, ಹೋದ್ರೆ ಹಾಕ್ಬೇಡಿ. ಇವತ್ ಮಾಡ್ತೀನಿ, ಚೆನ್ನಾಗಿ ಬಂದ್ರೆ ಮಾತ್ರ ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದು ದೇವರಣೆಗೂ ಟ್ರೈ ಮಾಡಬೇಡಿ. ನಾನ್ ಮಾಡೋ ಕೇಕ್ ನ ತಿನ್ನೋದು ನನ್ನ ರೂಮ್ಮೇಟ್. ಸೊ ಅವ್ರು ಚೆನ್ನಾಗಿದ್ರೆ ನಾನ್ ನಿಮಗೆ ಹೇಳ್ತೀನಿ. ಮೇನ್ ಆಗಿ ಕೇಕ್ ಮಾಡಕ್ ಬೇಕಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಬೋದು ನೀವು, ಇಷ್ಟೇ ಆಯ್ತಾ. ದಿಸ್ ಇಸ್ ಬ್ರೆಡ್ ತರ ಇರೋ ಬ್ರೆಡ್. ನಮ್ಮೂರಲ್ಲಿ ಅಯ್ಯಂಗಾರ್ ಬೇಕರಿಯಲ್ಲಿ ಸಿಗುತ್ತಲ್ಲ ಆ ಬ್ರೆಡ್ ಅಂತೂ ಅಲ್ಲ, ಇದು ಸ್ವೀಟೇ ಇಲ್ದಿರೋ ಬ್ರೆಡ್. ಅದಕ್ಕೆ ನಾವು ಶುಗರ್ ಹಾಕ್ಬಿಟ್ಟು ಸ್ವೀಟ್ ಮಾಡೋಣ. ಇದು ಸಕ್ಕರೆ, ಇದು ಖಾಲಿ ಪಾತ್ರೆ, ಇದೆರಡು ಮೊಟ್ಟೆ, ಇದು ಹಾಲು, ಇದ್ರೊಳಗೆ ನೀರಿದೆ. ಇದು ನನ್ನ ಕುಟ್ಟಿ ಬಾಟಲ್ ಒಳಗೆ ನೀರಿಟ್ಟಿದ್ದೀನಿ. ಸೊ ಇವಾಗ ಕೇಕ್ ಮಾಡೋಣ, ಕೇಕ್ ತಿನ್ನೋಣ, ಆಮೇಲೆ ಅವ್ರು ಎಲ್ಲರಿಗೂ ಏನಾಗುತ್ತೆ ನೋಡೋಣ. ಹಾ, ಗ್ಯಾಪಲ್ಲಿ ಫೋನಲ್ಲಿ ವಿಡಿಯೋ ನೋಡ್ತಾ ಇದ್ದೆ ಹೆಂಗ್ ಮಾಡೋದು ಕೇಕು ಅಂತ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಫಾಲೋ ಮೀ. ಪಾತ್ರೆ ಇತ್ತಾಯ್ತು, ಗ್ಯಾಸ್ ಆನ್ ಮಾಡೋಣ. ಇಲ್ಲಿ ಹಿಂಗ್ ಆನ್ ಮಾಡೋದು. ಸ್ವಲ್ಪ ನಮ್ಮ ಸ್ಟವ್ನ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಮಧ್ಯಾಹ್ನ ಬೇಳೆ ಸಾರು ಮಾಡೋಕೆ ಹೋಗಿ ಬೇಳೆ ಸಾರನ್ನ ಕೂಗ್ಸೋಕೆ ಹೋಗಿ ಎಲ್ಲ ನೀರೆಲ್ಲ ಆಚೆ ಬಂದು ಹಿಂಗಾಗ್ಬಿಟ್ಟಿದೆ. ಹೆಂಗಿದ್ರು ಕೇಕ್ ಮಾಡುವಾಗ ಗಲೀಜಾಗುತ್ತೆ, ಅದಕ್ಕೆ ಹಿಂಗೆ ಬಿಟ್ಟಿದ್ದೀವಿ. ಕೇಕ್ ಮಾಡೋ ಕ್ಲೀನ್ ಮಾಡ್ತೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ಸ್ವಲ್ಪ ಇದು ಸ್ಟವ್ ತರ, ಅದೇ ಸ್ಟವ್ ಏನೇ, ಅದೇ ಎಲೆಕ್ಟ್ರಿಕ್ ಸ್ಟವ್. ಇದು ಕಾಯಕ್ಕೆ ಒಂದು ಅರ್ಧ ದಿವಸ ಬೇಕು. ಕಾಯೋ ತನಕ ವೇಟ್ ಮಾಡೋಣ ಸ್ವಲ್ಪ. ಲೇಟರ್. ಸೊ ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ 4 ಚಮಚ ಹಾಗೆ ಬಂದ್ಬಿಡ್ತು. ನಾನು ಹೇಳಿಲ್ವಾ, ನಾನು ಏನೋ ಮಾಡಕ್ ಹೋದ್ರೆ ಏನೋ ಆಗುತ್ತೆ ಅಂತ. ಒಂದ್ 5 ನಿಮಿಷ ಕಾದ್ರೆ ಜಾಸ್ತಿ ಕಾಯುತ್ತಿದ್ದು, ಅದಕ್ಕೆ ಚಿಮ್ನಿ ಆನ್ ಮಾಡ್ಬೇಕು ಆಯ್ತಾ. ಚಿಮ್ನಿ ಆನ್ ಮಾಡಿಲ್ಲ ಅಂತಂದ್ರೆ ಇಲ್ಲಿರೋ ಸೈರನ್ ಉಯ್ಯ 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 ಅಂತ ಕೂಗುತ್ತೆ. ಆಮೇಲೆ ಇರೋ ಬರೋರೆಲ್ಲ ಮನೆ ತೊಳ್ಕೊಂಡ್ ಬರ್ತಾರೆ. ಈ ಕಡೆ ಇಟ್ಬಿಟ್ಟು ಹಾಕ್ಬಿಡೋಣ. 4 ಚಮಚ ಯಾಕಬೇಕು? 2 3 ಬೇಡ 5 ಹಾಕ್ತೀನಿ ನಾನು, ಯಾಕೋ ಕಡಿಮೆ ಆಯ್ತು ಅಂತ ಅನ್ಸ್ತಿದೆ. ಅದ ಸಕ್ಕರೆ ನೆತ್ತಿಟ್ಟಿದ್ದೀನಿ. ಜಾಸ್ತಿ ಆಗ್ಬಿಡ್ತು. ಸಕ್ಕರೆ ಪಾಕ ಆಗ್ತಾ ಇದೆ. ಹೇಳಿ ಬಾಯಿ ಮುಚ್ಚಿರ್ಲಿಲ್ಲ ಸೈರನ್ ಹೊಡಿಯುತ್ತೆ ಅಂತ. ಜೋರಾಗಿ ಸೈರನ್ ಹೊಡೆದು ನನ್ನ ಜೀವ ಎಲ್ಲ ಬಾಯಿಗೆ ಬಂದಿದೆ ಈಗ. ಆಕ್ಚುಲಿ ಹೇಳಿ 2 ಮಿನಿಟ್ಸ್ ಅಲ್ಲ, 2 ಸೆಕೆಂಡ್ಸು ಆಗಿರ್ಲಿಲ್ಲ. ಫುಲ್ ಜೋರಾಗಿ ಸೈರನ್ ನೋಡ್ಕೊಳಕ್ ಸ್ಟಾರ್ಟ್ ಆಗ್ಬಿಟ್ಟು 1 ನಿಮಿಷಕ್ಕೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಯ್ತು ನನಗೆ. ಇನ್ನೂ ಜೀವ ಹಂಗೆ ಬಡ ಅಂತ ಬಡ್ಕೊಂತೈತೆ. ಯವ್ವ, ಯಾಕೆ? ಯಾವ ಊರಪ್ಪ ಇದು? ಸ್ವಲ್ಪ ಹೊಗೆ ತುಂಬ್ಕೊಂಡ್ಬಿಟ್ರು ಮನೆಯಲ್ಲಿ. ಈ ರೇಂಜಲ್ಲಿ ಸೈರನ್ ಹೋಗುತ್ತೆ. ಜಸ್ಟ್ 2 ಸೆಕೆಂಡ್ಸಲ್ಲಿ ಇಷ್ಟೆಲ್ಲ ಆಗೋಯ್ತು. ಸೊ ಈಗ ಬಿಡಿ, ಏನು ಮಾಡೋದು. ಈಗ ನಮ್ಮ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ಈ ಸಕ್ಕರೆ ಪಾಕದ ಪ್ರಭಾವದಿಂದಾನೇ ಇವತ್ತು ಸೈರನ್ ಹೊಡೆದಿದ್ದು.
ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ಇದು ಸೈಡ್ಗೆ ತೆಟ್ಬಿಟ್ಟು ಗ್ಯಾಸ್ ಆಫ್ ಮಾಡೋಣ ಫಸ್ಟ್. ಈಗ ಇದಕ್ಕೆ ಈ ಶುಗರ್ ಸಿರಪ್ನ ಹಾಕೋಣ. ನಮ್ಮ ಹತ್ರ ಆ್ಯಕ್ಚುಲ್ ಆಗಿ ಕೇಕ್ ಮಾಡೋವಂಥ ಒಂದು ಪರ್ಫೆಕ್ಟ್ ಪಾತ್ರೆ ಅಲ್ಲ, ಸೊ ಇರೋದ್ರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇದ್ರೊಳಗೆ ಶುಗರ್ ಸಿರಪ್ ಹಾಕ್ಬೇಕೀಗ. ಅಪ್ಪ ನನಗೆ ಟೆನ್ಷನ್ಗೆ ಶೀತಾನೇ ಆಗೋಯ್ತು. ಶುಗರ್ ಸಿರಪ್ ಹಾಕೈತಲ್ಲ, ಈಗ ಇದನ್ನು ಫುಲ್ಲು ಹಿಂಗೆ ಮಾಡುವುದು. ಕರೆಕ್ಟಾಗಿ ಬಂದಿದೆ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಲ್ಲಿ ಹೆಂಗೆ ತೋರಿಸಿದ್ರೋ ಆ ಥರನೇ ಮಾಡ್ತಾ ಇದ್ದೀನಿ ನೋಡ್ರಿ. ಮುಂದುವರೆದ ಭಾಗ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಹಾಲನ್ನು ಹಾಕಿಕೊಳ್ಳುವ. ಇದು ಹಾಲು ಎಲ್ಲರಿಗೂ ಗೊತ್ತಿರ್ಬೋದು, ಆದರೆ ನಮ್ಮೂರಲ್ಲಿ ಸಿಗೋ ನಂದಿನಿ ಹಾಲಲ್ಲ, ಇದು ಈ ಊರಿನ ಹಾಲು. ಈ ಹಾಲಿನ ಸ್ಪೆಷಾಲಿಟಿ ಏನು ಗೊತ್ತಾ? ಇದಕ್ಕೆ ಎಕ್ಸ್ಪೈರಿ ಡೇಟು ಒಂದು 10 ದಿವಸದ ಮೇಲೆ ಇರುತ್ತೆ. ನಮ್ಮೂರಲ್ಲಿ 10 ದಿವಸ ಎಲ್ಲ ಹಾಲಿಟ್ರೆ ಒಡೆದೋಗಿ ಬೇರೆನೇ ಗತಿಯಾಗಿರುತ್ತೆ. ಹಾಲು ಹಾಕಾಯಿತು. ಹಾಲು ಹಾಕಾದ್ಮೇಲೆ 2 ಸ್ಲೈಸ್ ಬ್ರೆಡ್. ಇದು ನಾನು ಹೇಳಿದಂಗೆ ಅಯ್ಯಂಗಾರ್ ಬೇಕರಿದು ಬ್ರೆಡ್ ಅಲ್ಲ, ದಿಸ್ ಇಸ್ ಸ್ಕಾಟ್ಲೆಂಡ್ ಬ್ರೆಡ್. ಮುಳುಗ್ತಾನೆ ಇಲ್ಲ. ಮುಳುಗ್ಸೋಣ ತಡೀರಿ ಒಂದು 2 ನಿಮಿಷ. ಇವಾಗ ನಾನು ಇದನ್ನು ಮುಳುಗ್ಸೋ ಸಾಹಸದಲ್ಲಿದ್ದೇನೆ. ಮುಳುಗ್ತಾ ಇಲ್ಲ ಅದು, ನಾನು ಮುಳುಗ್ಸೋ ತನಕ ಬಿಡಲ್ಲ ಅದನ್ನು. ಹಾಂ, ಈಗ ಇನ್ನೂ ಒಂದು ಬ್ರೆಡ್. ಮುಳುಗಪ್ಪ. ಓಕೆ, ತಡ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಇದರಲ್ಲಿ ಮಾಡಿದ ಮಿಶ್ರಣವನ್ನು ಮಿಕ್ಸಿಗೆ ಹಾಕಿದ್ದೀನಿ. ಈಗ ಮಿಕ್ಸಿಂಗ್ ಜುಯಿ ಅನ್ಸೋ ಸಮಯ, ಬನ್ನಿ. ಸೊ ಮಿಕ್ಸಿನ ಜುಯಿ ಅನ್ಸ್ತೀನಿ ಈಗ. ಅಯ್ಯೋ ಮಿಕ್ಸಿನೇ ಆಗ್ತಿಲ್ಲ. 1 ನಿಮಿಷ, ಯಾವ ರಾಂಗ್ ಕನೆಕ್ಷನ್ ಆಗಿದೆ ಗೊತ್ತಾಗ್ತಿಲ್ಲ. ಆನ್ ಮಾಡು. ಆಯ್ತಾಯ್ತು ಹಾಕು. ನನ್ನಂತ ಬುದ್ಧಿವಂತನೆಲ್ಲಾದ್ರೂ ನೋಡಿದೀರಾ? ಮಿಕ್ಸಿ ಗಿಲ್ಲಿದೆ, ನಾನು ಅಲ್ಲಿ ಸ್ವಿಚ್ ಹಾಕ್ಬಿಟ್ಟು ಮಿಕ್ಸಿ ನೋಡಿಸ್ತಾ ಇದ್ದೀನಿ, ಮಿಕ್ಸಿ ಆನ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಪ್ರೌಡ್ ಆಫ್ ಮೈ ಸೆಲ್ಫ್. ಈಗ ಮಿಕ್ಸಿ ಜುಯಿ ಅನ್ಸೋ ಸಮಯ. ಕರೆಕ್ಟಾಗಿ ಪ್ಲಗ್ ಎಲ್ಲ ಹಾಕಿದ್ದೀನಿ. ಈಗ ಜುಯಿ ಅನ್ನೋದು ನೋಡ್ರಿ. ನೀರಿನ ಮಿಶ್ರಣ. ಅಲ್ಲೂ ಒಂದು ಬ್ರೆಡ್ ಹಂಗೆ ಇದೆ, ಪರವಾಗಿಲ್ಲ, ನೋಡೋಣ ಏನು. ವಾಪಸ್ ಪಾತ್ರೆಗೆ ಬಾಕ್ಸೋ ಸಮಯ. ಓಕೆ, ಈಗ ಹಾಕಾಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, 1-2 ನಿಮಿಷ ತಡೀರಿ, ನನಗೂ ಮರ್ತೋಗಿದೆ. ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಬಿಡ್ತೀನಿ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದು, ಯೂಟ್ಯೂಬ್ ಅಲ್ಲಿ ಬರೋದು, ಬರೀ ಇದನ್ನೇ ಟ್ರೈ ಮಾಡೋದು ಆಗೋಯ್ತು. ಸ್ಕಾಟ್ಲೆಂಡ್ ಬಂದು ಮನೇಲಿದ್ದಾಗ ಒಂದ್ಸತಿನೂ ಅಡುಗೆ ಮಾಡಿರ್ಲಿಲ್ಲ. ಈಗ ರುಬ್ಬಿದ ಮಿಶ್ರಣವನ್ನು ಈ ಬೌಲ್ಗೆ ಹಾಕುವ ಸಮಯ. ವಾ, ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನಾನು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ದೇವ್ರೆ ಪ್ಲೀಸ್ ಬೇಡ್ಕೊಳ್ಳಿ, ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತಿಲ್ಲ, ನೀವೆಲ್ಲರೂ ಬೇಡ್ಕೊಳ್ಳಿ ನನ್ನ ಕೇಕ್ ಚೆನ್ನಾಗಿ ಬರಲಿ ಅಂತ. ಪಾಪ, ನಾನು ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇದ್ದೀನಿ. ಇದು ಕೇಕ್. ಇವಾಗ ಇದನ್ನ ಒಂದು ಪಾತ್ರೆಯಲ್ಲಿಟ್ಟು ಬೇಕ್ ಮಾಡುವ ಸಮಯ. ಸೊ ಇವಾಗ ನಾವು ಬೇಸಿಕಲಿ ಈ ಪಾತ್ರೆ ಒಳಗೆ ಇದು ರುಬ್ಬಿರೋನ್ನ ಇಡ್ತಾ ಇದೀವಿ, ಅಂದ್ರೆ ಬೇಕ್ ಮಾಡಕ್ಕೆ. ಮುಂಚೆನೆ ಆನ್ ಮಾಡಿದೀನಿ. ಇವಾಗ ಹಿಂಗೆ ಹಿಟ್ಟಾಗಿದೆ ಅಲ್ಲ, ಇದನ್ನ ಕ್ಲೋಸ್ ಮಾಡಿಡೋಣ. ಇದನ್ನೇನು ಕವರ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಮಿಕ್ಸ್ ಮಾಡಿರೋ ಐಟಮ್ ಇದೆ ಅಲ್ಲ, ಅದನ್ನ ಮಾತ್ರ ಬ್ಯಾಟರ್ನ ಕ್ಲೋಸ್ ಮಾಡಿಡ್ಬೇಕು. ಸೊ ನಾನು ಆಕ್ಚುಲಿ 4 ಇಟ್ಟಿದ್ದೀನಿ, ಬೇಡ 3 ಇಡೋಣ, ಸ್ವಲ್ಪ ಆರಾಮಾಗಿ ಅದು ಆಗ್ಲಿ ಕೇಕು ಅಂತ. ಸೊ ನಾವು ಸ್ವಲ್ಪ ಹೊತ್ತು ಬಿಟ್ಟು ಸಿಗುವ ವಾಪಸ್ ಕೇಕ್ ರೆಡಿ ಆದ್ಮೇಲೆ. One eternity later. ನೋಡೋಣ ಕೇಕ್ ಸ್ಟೇಟಸ್ ಹೇಗಿದೆ. ಹಬ್ಬೆ ಕೇಕು ಆಗಿದೆ ಅನ್ನೋ ಫೀಲ್ ಇದೆ. ನೋಡೋಣ, ಐ ಥಿಂಕ್ ಇಷ್ಟೇ ಆಗೋದು. ಟೇಸ್ಟ್ ಮಾತ್ರ ದೇವನಿಗೂ ಸೂಪರ್ ಆಗಿದೆ. ಯಮ್ಮಿ ಯಮ್ಮಿ ಇನ್ಸೈಡ್ ಟಮ್ಮಿ. ಇಲ್ಲ, ಬೇಕಾಗಿದೆ ಅನ್ಕೊಂಡು ತೆಗಿತಾ ಇದ್ದೀನಿ. ತಟ್ಟದ್ ಮರ್ತೋಗಿದ್ದೆ.
ಏನಾದ್ರೂ ಇದೆ ತಳ್ದಿಂದ ಎಲ್ಲ ಬರ್ಲಿ ಅಂತ. ಸೊ ಹಿಯರ್ ಇಸ್ ಮೈ ಬ್ಯೂಟಿಫುಲ್ ಕೇಕ್. ತಡಾ, ಯಮ್ಮಿ ಯಮ್ಮಿ ಬ್ರೆಡ್ ಕೇಕ್ ರೆಡಿ. ಬಿಸಿ ಬಿಸಿ ಕೇಕ್ ರೆಡಿ. ಇವಾಗ ಕಟ್ ಮಾಡಿ ಹೊಟ್ಟೆ ಒಳಗೆ ಹಾಕಿಕೊಳ್ಳುವ ಸಮಯ. ಕಟ್ ಮಾಡೋಣ. ಎಲ್ಲರೂ ಕಾಯ್ತಾ ಇದ್ದಾರೆ ಕೇಕ್ ತಿನ್ನೋಕ್ಕೋಸ್ಕರ. ನಿಜವಾಗೂ ತುಂಬಾ ಚೆನ್ನಾಗಿದೆ. ನನಗೆ ಫುಲ್ ಲವ್ ಆಗೋಯ್ತು ನಾನು ಮಾಡಿರೋ ಕೇಕ್ ಮೇಲೆ. ವಾವ್, ಇಲ್ಲಿ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಯು ಕ್ಯಾನ್ ಸಿ ಇಟ್. ನೋಡಿದ್ರ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಹೇಗೆ ಎಷ್ಟು ಚೆನ್ನಾಗಿದೆ. ನಾನು ಸೈಡಿಂದ ತಿಂತೀನಿ. ಯಮ್ಮಿ, ಸೂಪರ್ ಆಗಿದೆ. ನಿಜವಾಗೂ ಸಖತ್ತಾಗಿದೆ. ನಿಜವಾಗೂ ಟ್ರೈ ಮಾಡ್ಕೊಂತೀನಿ. ಸೇಮ್ ಚೀಸ್ ಕೇಕ್ ತರ ಇದೆ. ಟ್ರೈ ಮಾಡಲೇಬೇಕು ನೀವು. ಇವಾಗ ನಾವೆಲ್ಲ ಕೇಕ್ ತಿನ್ನಬೇಕು. ಇಷ್ಟೇ ಇವತ್ತಿನ ವ್ಲಾಗ್. ನನ್ನ ಜೊತೆ ಕೇಕ್ ಹೆಂಗೆ ಮಾಡೋದು ಅಂತ ನೀವು ನೋಡಿದ್ರಿ. ಓಕೆ, ನೆಕ್ಸ್ಟ್ ನೀವು ಮಾಡಿಕೊಂಡು ಮನೇಲಿ ಟ್ರೈ ಮಾಡಿ ತಿನ್ನಿ. ಇವಾಗ ನಾನು ಕೇಕ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಬಾಯ್. ಸೊ ಲಾಸ್ಟಲ್ಲಿ ಏನು ಹೇಳೋದು ಅಂತ ಅಂದರೆ, ನನ್ನ ವಿಡಿಯೋಸ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತು, ಕನ್ನಡ ಥೀಮ್ಸ್ ಕಟ್ನಾಡು. ಪ್ಲೀಸ್ ಶೇರ್, follow and subscribe. Bye.